ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಬನ್ನಿ ನಾನು ಕಳಲೆ ಮತ್ತು ಹೆಸರು ಕಾಳಿಂದ ಒಂದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಈ ಪಲ್ಯ ರೊಟ್ಟಿಗೆ ಸಖತ್ತಾಗಿರುತ್ತೆ. ನಾನು ಕಳಲೆ ತಿಂದು ತಿಂದು ಬೇಜಾರಾಗಿತ್ತೆ, ಬೇಡ ಮಾಡೋದು ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗ ಹೆಚ್ಚಿಕೊಟ್ಟಿದ್ದಾನೆ ನೋಡಿ, ಸಣ್ಣಕ್ಕೆ ಎಷ್ಟು ಚಂದ ಮಾಡಿ. ಅದು ಹೆಸರು ಕಾಳು ಜೊತೆ ಮಾಡಿದ್ರೇ ನಾನು ತಿನ್ನೋದು ಅಂತ ಹೇಳ್ತಿದ್ದ. ಅದಕ್ಕೆ ಅವನೇ ಹೆಚ್ಚಿಕೊಟ್ಟಿದ್ದಾನೆ. ಅವನಿಗೋಸ್ಕರ ಈ ಪಲ್ಯ. ಇದಕ್ಕೆ ಬೇಕಾಗಿರೋ ವಸ್ತುಗಳು ನೋಡಿ, ಹೆಸರು ಕಾಳು ಮತ್ತು ಇದು ನೆನೆಸಿರೋ ಒಂದು ಕಳಲೆ. ಇದು ಸಣ್ಣಕ್ಕೆ ಹೆಚ್ಕೊಂಡು ನೆನೆಸ್ಕೊಬೋದು, ಅಥವಾ ದೊಡ್ಡ ದೊಡ್ಡಕ್ಕೆ 2 ದಿನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಕೆಲವೊಬ್ಬರು ಹಾಗೇ ಮಾಡಿಬಿಡ್ತಾರೆ. ಇದನ್ನು ಹಾಗೆ ಮಾಡಬಾರ್ದು. ಮಾಡೋದ್ರಿಂದ ಇದರಲ್ಲೇನೋ ಒಂದು ಕಬ್ಬಿಣದ ಅಂಶ, ಅದು ಆನೆಗೆ ಮದ ಬರುತ್ತಲ್ವ, ಆ ಥರ ಅನಿಸುತ್ತಂತೆ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಎಲ್ಲ ನೆನೆಸಿಡ್ತಾಯಿದ್ರು, ನಾನು ಕೂಡ ನೆನೆಸಿಡ್ತಾಯಿದ್ದೀನಿ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡುವಾಗ ಇದನ್ನು 2 ದಿನ ನೆನೆಸಿಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಕೂಡ 2 ದಿನ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟು ತೊಳ್ಕೊಂಬಿಟ್ಟು ಮತ್ತು ಇದನ್ನು ಒಂದೇ ಒಂದು ಕುದಿ ಬೇಯಿಸ್ಕೊಬೇಕಾಗುತ್ತೆ. ಬೇಯಿಸ್ಕೊಳ್ಳೋಣ ಬನ್ನಿ. ಈ ಕಳಲೆ ಹೆಸರು ಕಾಳು ಪಲ್ಯ ಇದೆ ಅಲ್ವಾ ನೋಡಿ, ಇವಾಗ ನೀರು ಹಾಕೋಣ. ಅದು ಮುಳುಗಷ್ಟು ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ಬೇಕು. ಒಂದೇ ಒಂದು ಕುದಿ ಸಾಕಾಗುತ್ತೆ. ಕಳಲೆ ಇವಾಗ ಉದ್ದಾಯಿತು. ನೋಡಿ, ಒಂದೇ ಕುದಿ ಕಳಲೆ ಕುದ್ದಾಯಿತು. ನೆಕ್ಸ್ಟ್ ಇವಾಗ ಹೆಸರು ಕಾಳು ಕುದಿಸೋಣ ಬನ್ನಿ. ಹೆಸರು ಕಾಳನ್ನು ಬೇಯಿಸ್ಕೊಳ್ಳೋಣ. ಇವಾಗ ಕಳಲೆ ಒಂದು ಕುದಿ ಕುದ್ದಾಯ್ತಲ್ವಾ, ಈಗ ಹೆಸರು ಕಾಳು ಕುದಿಸ್ಕೊಳ್ಳೋಣ. ಹೆಸರು ಕಾಳು ಸ್ವಲ್ಪ ಬೇಯಬೇಕಾಗುತ್ತೆ ಚೆನ್ನಾಗಿ. ನೋಡಿ, ಕ್ಲೀನ್ ಇದೆ ಹೆಸರು ಕಾಳು, ಅದಕ್ಕೋಸ್ಕರ ಬೇಯಿಸ್ಕೊಳ್ಳೋಣ. ಹೆಸರು ಕಾಳು ಮಾತ್ರ ತುಂಬ ಮೆತ್ತಗೆ ಬೇಯಬೇಕಾಗುತ್ತೆ. ಈ ಕಳಲೆ ಇದೆ ಅಲ್ವಾ, ಕಳಲಿನ 1 ಬೌಲ್ ಕಳಲೆ ತಗೊಂಡ್ರೆ ಮತ್ತು 1 ಬೌಲಷ್ಟೇ ಹೆಸರು ಕಾಳು ತಗೋಬೇಕಾಗುತ್ತೆ. ಟೇಸ್ಟಿಯಾಗಿ ಬರುತ್ತೆ. ಈ ಕಳಲೆ ಯಾಕೆ ಒಂದೇ ಕುದಿ ಬೇಯಿಸ್ಕೊಂಡೆ ಅಂದರೆ, ಅದು 2 ದಿನ ನೆಂದಿರುತ್ತಲ್ವ ನೀರಲ್ಲಿ, ಅದಕ್ಕೋಸ್ಕರ. ಈ ಹೆಸರು ಕಾಳು ಮಾತ್ರ ಒಂದು 5-10 ನಿಮಿಷ ಅಂತೂ ಬೇಯಬೇಕಾಗುತ್ತೆ. ಈ ಕರೆಕ್ಟ್ ಒಲೆ ಅಲ್ವಾ, ಅದಕ್ಕೆ ಇದು 5 ನಿಮಿಷದಲ್ಲೇ ಬೇಯುತ್ತೆ ಅನಿಸುತ್ತೆ. ಸಾಕಾಗ್ಬೋದು, ನೋಡೋಣ. ಹೆಸರು ಕಾಳು ಕುದೀತಾ ಇದೆ ನೋಡಿ, ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಈಗ ನೋಡಿ, ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕದು. ಇವಾಗ ನೋಡಿ, 1 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಪುಟಾಣಿಯೊಂದಿಗೆ ಕೊಬ್ಬರಿಯನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಇವಾಗ ಹೆಸರು ಕಾಳು ಮತ್ತು ಕಳಲೆ ಬೆಂದಿದ್ದಾಗಿದೆ. ಇದೊಂದು ಕುದಿ ಬೆಂದಿದೆ ಮತ್ತು ಇದು ಚೆನ್ನಾಗಿ ಬೆಂದಿದೆ. ಇದು ಎಷ್ಟಿರಬೇಕಪ್ಪ ಅಂತ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅರ್ಧ ಬೌಲ್ ಹೆಸರು ಕಾಳು ತಗೊಂಡ್ರೆ 1 ಬೌಲು ಕಳಲೆ ಇರಬೇಕು. ಹೆಚ್ಚಿರ್ತಕ್ಕಂತಹ ಕಳಲೆ ಇರಬೇಕಾಗುತ್ತೆ ನೋಡಿ, 1 ಬೌಲ್ ಆಗುತ್ತೆ. ಇದು ಅರ್ಧ ಬೌಲ್ ಇದ್ದರೆ ಇದು 1 ಬೌಲ್ ಆಗಿರುತ್ತಲ್ವ, ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ. ಅದಕ್ಕೋಸ್ಕರ ಇದನ್ನು 1 ಬೌಲೇ ತಗೊಳ್ಬೇಕು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ ಬನ್ನಿ. 2 ಅಥವಾ 3-4 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ. ಅದಕ್ಕೋಸ್ಕರ ನಾನು ಇಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಕಾಯಿಸ್ಕೊಳ್ಳೋಣ. ಒಗ್ಗರಣೆ ಕಾಯ್ತಾ ಇದೆ, ಇದಕ್ಕೆ ಒಂದೊಂದೇ ಹಾಕ್ತಾ ಹೋಗೋಣ ಬನ್ನಿ. ಮೊದಲಿಗೆ ನೀರುಳ್ಳಿ, ಚೆನ್ನಾಗಿ ಹೆಚ್ಚಿರೋ ನೀರುಳ್ಳಿ. ಸ್ವಲ್ಪ ಅರಿಶಿನ ಪುಡಿ,
ಖಾರದ ಪುಡಿ, ಹುಣಸೆ ರಸ, ಸ್ವಲ್ಪ ಬೆಲ್ಲ ಮತ್ತು ರುಬ್ಬಿರುವ ಮಿಶ್ರಣ ಏನಪ್ಪ ಹೇಳಿ, ಕೊಬ್ಬರಿ ಮತ್ತು ಪುಟಾಣಿ, ಜೀರಿಗೆ, ಕೊತ್ತಂಬರಿ. ಓಕೆನಾ? ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕಳಲೆ ಮತ್ತು ಹೆಸರು ಕಾಳನ್ನು ಹಾಕಿಬಿಟ್ರೆ ಸೂಪರಾಗಿರೋ ಪಲ್ಯ ರೆಡಿ. ಇವಾಗ ಬೇಯಿಸಿರೋ ಹೆಸರು ಕಾಳು ಹಾಕೋಣ. ನೆಕ್ಸ್ಟ್ ಬೇಯಿಸಿರೋ ಕಳಲೆ, ಸ್ಪೆಷಲ್ ಕಳಲೆ ಪಲ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಈ ಥರ. ಮತ್ತು ಲಾಸ್ಟಲ್ಲಿ ರುಚಿಗೆ ಉಪ್ಪು. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಬನ್ನಿ. ಸೌಟಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತಾರಲ್ವ ಆ ಥರ. ನಮ್ಮ ಕಡೆ ಹುಟ್ಟು ಆಡೋದು ಅಂತಾರೆ. ಹುಟ್ಟನ್ನು ಈ ಥರ ಆಡಿಸೋದು ನೋಡಿ, ಚೆನ್ನಾಗೆಲ್ಲ ಕಡೆಯು ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗುತ್ತೆ. ಇವಾಗ ನೋಡಿ ಈ ರೀತಿ ರೆಡಿಯಾಗುತ್ತೆ ಪಲ್ಯ. ನೋಡಿ, ಹೆಸರು ಕಾಳು ಮತ್ತು ಕಳಲೆ, ಅದಕ್ಕೆ ಒಗ್ಗರಣೆ ಕೊಟ್ಟಿರೋದು ಎಲ್ಲ ಸಖತ್ ಹೇಗೆ ಕಾಣಿಸುತ್ತೆ ನೋಡಿ. ಕರಿಬೇವು ಮತ್ತು ಬೆಳ್ಳುಳ್ಳಿಯ ಒಗ್ಗರಣೆ, ಸಾಸಿವೆದು ಎಲ್ಲ ಸಖತ್ತಾಗಿ ಕಾಣಿಸುತ್ತೆ ನೋಡೋದಕ್ಕೆ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಅದರಲ್ಲೂ ಅಕ್ಕಿ ರೊಟ್ಟಿಯೊಂದಿಗೆ. ನೋಡಿ, ನಮ್ಮ ಕಡೆ ಈ ಥರ ಇರುತ್ತೆ ಅಕ್ಕಿ ರೊಟ್ಟಿ ಮತ್ತು ನೀರುಳ್ಳಿ ಕಡ್ಕೋತಾ ಈ ಥರ ತಿಂದ್ಬಿಟ್ರೆ ಆಹಾ ಸೂಪರಾಗಿರುತ್ತೆ. ಕಳಲೆ ಪಲ್ಯ ಮತ್ತು ರೊಟ್ಟಿ. ನಮ್ಮ ಮನೇಲಿ ಏನು ತಿಂಡಿ ಅಂದರೆ ಕಳಲೆ ಪಲ್ಯ ರೊಟ್ಟಿ. ಇವತ್ತು ನೋಡಿ 9 ಗಂಟೆ ಇವತ್ತಿನ ತಿಂಡಿ ನಮ್ಮ ಮನೇಲಿದೆ ರೊಟ್ಟಿ ಪಲ್ಯ. ಇವತ್ತು ನಮ್ಮ ಮನೇಲಿ ತಿಂಡಿ ಕಳಲೆ ಪಲ್ಯ ರೊಟ್ಟಿ. ಮತ್ತು ಇದನ್ನು ಎಲ್ಲ ಹಾಕಿದ್ದಾದಮೇಲೆ ನೀವು ಒಂದು ಸಾರಿ ಈ ಥರ ಟೇಸ್ಟ್ ನೋಡಿ, ಈ ರಸ ತಗೊಂಡ್ಬಿಟ್ಟು ಈ ಥರ ಟೇಸ್ಟ್ ನೋಡಿ. ನೋಡಿದಾಗ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ, ಮತ್ತು ಯಾವುದಾದ್ರೂ ಹೆಚ್ಚು ಕಮ್ಮಿ ಆಗಿದ್ದರೆ ಹಾಕ್ಕೊಂಡು ಈ ರೊಟ್ಟಿಯೊಂದಿಗೆ ತಿಂತಾ ಇದ್ದರೆ ಆಹಾ ಈ ಥರ ರೊಟ್ಟಿ ಮುರ್ಕೊಂಡು ಈ ಥರ ಹಚ್ಕೊಂಡು ತಿಂತಾ ಇದ್ದರೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಈ ಕಳಲೆ ಸಿಗೋದು ವರ್ಷಕ್ಕೆ ಒಂದು ಸಾರಿ ಅಲ್ವಾ, ಅದಕ್ಕೋಸ್ಕರ ಈ ಕಳಲೆ ಪಲ್ಯ, ಅದು ಹೆಸರು ಕಾಳೊಂದಿಗೆ, ಹೆಸರು ಕಾಳು ಘಮ, ಕಳಲೆ ಘಮ, ಮತ್ತು ನಾವು ಹಾಕಿರೋ ಸಾಂಬಾರ ಪದಾರ್ಥ ಹಾಕಿದ್ದೀವಲ್ವ, ಜೀರಿಗೆ ಕೊತ್ತಂಬರಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಒಂದು ಪರಿಮಳ ಸಖತ್ತಾಗಿದೆ. ಈ ಕಳಲೆ ಪಲ್ಯ ಒಂದು ಸಾತಿ ನೀವು ಟ್ರೈ ಮಾಡಿ. ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನೋಡಿ ಕಳಲೆ, ತಂದುಬಿಟ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಈಗ ನೋಡಿ ಸುಲಭವಾದ ಒಂದು ಹೆಸರು ಕಾಳು ಮತ್ತು ಕಳಲೆ ಪಲ್ಯ ರೊಟ್ಟಿಯೊಂದಿಗೆ ಈ ಥರ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಓಕೆ, ಬಾಯ್. ಈ ಕಳಲೆ ಪಲ್ಯ, ಹೆಸರು ಕಾಳು ಕಳಲೆ ಪಲ್ಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.